ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಗದಾ ಯೂಟ್ಯೂಬ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮಗೆ ಲಾಸ್ಟ್ ಬ್ಲಾಗಲ್ಲಿ ಹೇಳಿದಾಗೆ ಇವತ್ತು ಪೋಸ್ಟ್ ಆಫೀಸ್ನ ಒಂದು ಇನ್ಶೂರೆನ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ನನಗೆ 200 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ ಹಾಗೂ 10K ಓವರಾಲ್ ಎಲ್ಲ ವೀಡಿಯೋಯಿಂದ 10K ಪ್ಲಸ್ ವ್ಯೂಸ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಬನ್ನಿ ತಡ ಮಾಡದೆ ಈ ಪೋಸ್ಟ್ ಆಫೀಸ್ ಇನ್ಶೂರೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇನ್ನು ಪೋಸ್ಟ್ ಆಫೀಸ್ನ ಈ ಸ್ಕೀಮ್ ಮಾಡಿಸ್ಬೇಕಂದ್ರೆ ನಿಮ್ಮ ಏಜ್ ಲಿಮಿಟು 18 ವರ್ಷದ ಮೇಲಿರಬೇಕು ಹಾಗೂ 65 ವರ್ಷದ ಒಳಗಡೆ ಇರಬೇಕು. ಇದನ್ನು ಮಾಡಿಸೋಕ್ಕೆ ಏನೇನು ಡಾಕ್ಯುಮೆಂಟ್ ಬೇಕು ಅಂದರೆ ನೀವು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಹಾಗೂ ಆಧಾರ್ ಲಿಂಕ್ ಆಗಿರುವಂಥ ಮೊಬೈಲ್ನ ಖಂಡಿತ ತೊಗೊಂಡು ಹೋಗಬೇಕು. ಇದು ಎಲ್ಲ ಪ್ರತಿಯೊಂದು ಅಕೌಂಟ್ ಮಾಡಿಸ್ಬೇಕಾದ್ರೆ 500 ಅಥವಾ 1000 ರೂಪಾಯಿನ ಠೇವಣಿ ಇಡಬೇಕು, ಡೆಪಾಸಿಟ್ ಇಡಬೇಕು. ಆದರೆ ಈ ಅಕೌಂಟ್ ಮಾಡಿಸ್ಲಿಕ್ಕೆ ನಿಮಗೆ 100 ರೂಪೀಸ್ ಇದ್ದರೆ ಸಾಕು. ಅದು ಪ್ರೋಸೆಸಿಂಗ್ ಫೀಸ್ ಅಂತ ತೊಗೊತಾರೆ. ಆದರೆ ದಯವಿಟ್ಟು ನೆನಪಿಟ್ಕೊಳ್ಳಿ, ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಪ್ಲಿಕೇಶನ್ನು ಡೌನ್ಲೋಡ್ ಮಾಡ್ಕೊಂಡಿರಬೇಕು. ಇಲ್ಲ ಅಂದರೂ ಅವ್ರು ಮಾಡಿಕೊಡ್ತಾರೆ, ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಪರವಾಗಿಲ್ಲ. ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ IPBP ಬ್ಯಾಂಕ್ ಅಕೌಂಟ್, ಆಗ ಆ ಥರ ಅವರು ಈ ಥರ ಕಾರ್ಡ್ನ ಜನ್ರೇಟ್ ಮಾಡಿ ಕೊಡ್ತಾರೆ. ಜನ್ರೇಟ್ ಮಾಡಿ ಕೊಟ್ಟಮೇಲೆ ಅದು ಕೆಲವೊಂದು ಕ್ವೆಶನ್ಸ್ನ ಕೇಳುತ್ತೆ. ಸಿಂಪಲ್ ಕ್ವೆಶನ್ಸ್: ನೀವು ಯಾವ ಊರು, ಯಾವ ಪ್ಲೇಸಲ್ಲಿ ಓದಿದ್ದು, ನಿಮ್ಮ ಫೇವ್ರೇಟ್ ಟೀಚರ್ ಯಾರು, ನಿಮ್ಮ ಫೇವ್ರೇಟ್ ಫುಡ್ ಯಾರು. ಇವಾಗ ನಾವು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕಂದ್ರೆ ಹೇಗೆ ಒಂದು ಫಾರ್ಮ್ ಫಿಲ್ ಮಾಡಬೇಕು, ಆದರೆ ಫಾರ್ಮ್ ಫಿಲ್ ಮಾಡೋ ಥರ ಇರಲ್ಲ ಇದು. ಇದರಲ್ಲಿ ಜನರಲ್ ಕ್ವೆಶನ್ಸು ನಿಮ್ಮ ಬಗ್ಗೆ ಒಂದು 10 ಅಂದ್ಕೊಳ್ಳಿ, 10 ಕ್ವೆಶನ್ಸ್ ಕೇಳುತ್ತೆ. ಅದು ಅಷ್ಟನ್ನು ನೀವು ಫಿಲ್ ಮಾಡಬೇಕು. ನಿಮಗೆ ಪೋಸ್ಟ್ಮ್ಯಾನ್ ಹೆಲ್ಪ್ ಮಾಡೋಕ್ಕೆ ಪಕ್ಕದಲ್ಲೇ ಇರ್ತಾರೆ. ನೀವೆಲ್ಲ ಗಮನಿಸಿದರೆ ಗೊತ್ತಾಗುತ್ತೆ. ಮಾರ್ನಿಂಗ್ ಒಂದು 8 ಗಂಟೆ 8:30 ಟೈಮಲ್ಲಿ ಯಾವ್ದಾರ ಪೋಸ್ಟ್ ಆಫೀಸ್ ಮುಂದೆ ಪಾಸ್ ಆದರೆ ನೋಡಿ, ಹೊರಗಡೆ ಒಂದಷ್ಟು ಜನ ನಿಂತಿರ್ತಾರೆ. ಪೋಸ್ಟ್ ಆಫೀಸ್ ಒಳಗಡೆ ಖಾಲಿ ಇರುತ್ತೆ, ಬಟ್ ಹೊರಗಡೆ ಒಂದಷ್ಟು ಜನ ನಿಂತಿರ್ತಾರೆ. ಒಬ್ಬೊಬ್ಬ ಪೋಸ್ಟ್ ಮ್ಯಾನ್ಗಳು ಅಲ್ಲಿ ನಿಂತಿರ್ತಾರೆ. ಅವ್ರ ಹತ್ರ ಒಂದಷ್ಟು ಜನ ಲೈನಲ್ಲಿ ನಿಂತಿರ್ತಾರೆ. ಅದು ಈ ಕಾರ್ಡ್ ಮಾಡ್ಸೋಕ್ಕೆ. ಮತ್ತು ಈ ಕಾರ್ಡ್ ಮಾಡಿಸಿದ ಮೇಲೆ ಮತ್ತೊಂದು ನಾನು ಮಸ್ಟ್ ಹೇಳಲೇಬೇಕು, ನಿಮಗೆ ಗೌರ್ಮೆಂಟಿಂದ ಯಾವ್ಯಾವ ಸೌಲಭ್ಯದಿಂದ ದುಡ್ಡು ಬರ್ತಿದೆ. ಈಗ ಭಾಗ್ಯಲಕ್ಷ್ಮಿ ದುಡ್ಡಿರ್ಬೋದು, ಇಲ್ಲಾಂದರೆ ಅವರು ರೇಷನ್ ಅಕ್ಕಿ ಕೊಡ್ತಿರೋ ದುಡ್ಡಿರ್ಬೋದು, ರುದ್ರಾಕ್ತಿ ದುಡ್ಡಿರ್ಬೋದು, ಮತ್ತು ವಿಧವಾ ವೇತನ ಇರ್ಬೋದು, ಮಾತೃವಂದನಾದಿರ್ಬೋದು, ಏನೇ ಗೌರ್ಮೆಂಟು ಈಗ ಅಂಗವಿಕಲರು ಕೊಡೋದಿರ್ಬೋದು, ಪ್ರತಿಯೊಂದು ದುಡ್ಡು ಇದಕ್ಕೆ ಬಂದ್ಬಿಡುತ್ತೆ. ನೀವೇನಾದ್ರು ನಿಮ್ಮ ಅಪ್ಪ ಅಮ್ಮದು ಮಾಡಿಸ್ಬಿಟ್ಟು ಮತ್ತು ಅದು ಅಕೌಂಟಿಗೆ ಬಂದಿಲ್ಲ ಹಂಗೆ ಅಂದ್ಕೊಬೇಡಿ. ಎಲ್ಲ ದುಡ್ಡು ಆವಾಗ ಇದಕ್ಕೆ ಹೋಗುತ್ತೆ. ಯಾಕಂದರೆ ಇದು ಗೌರ್ಮೆಂಟ್ದು ಏಕೈಕ ATM ಕಾರ್ಡ್. ಬಟ್ ನೀವು ಇದನ್ನ ATMಲ್ಲಿ ಡ್ರಾ ಮಾಡೋಕ್ಕಾಗಲ್ಲ, ಪೋಸ್ಟ್ ಆಫೀಸ್ಗೆ ಹೋಗಿನೇ ಡ್ರಾ ಮಾಡಬೇಕು. ಓಕೆನಾ? ಪೋಸ್ಟ್ ಆಫೀಸಲ್ಲೇ ಡ್ರಾ ಮಾಡಬೇಕಾಗುತ್ತೆ. ಸೊ ಮಾಡಿಸುವಾಗ ನೋಡ್ಕೊಂಡು ಮಾಡ್ಕೊಳ್ಳಿ. ಇದನ್ನೇನಾದರೂ ಇದಿದ್ದರೆ ನಿಮ್ಮ ಹತ್ರ IPBP ಅಕೌಂಟದು ಆ್ಯಪ್ ಇದ್ದರೆ ಆ ಆ್ಯಪಿಂದ ನೀವು ಅಕೌಂಟ್ ಟ್ರಾನ್ಸ್ಫರ್ ಮಾಡ್ಕೋಬೋದು. ಬಟ್ ಇದನ್ನ ATMಲ್ಲಿ ಡ್ರಾ ಮಾಡೋಕ್ಕಾಗಲ್ಲ. ಸೊ ಕಾರ್ಡ್ ಅವ್ರು ಕೊಡ್ತಾರೆ, ಜನ್ರೇಟ್ ಆಯಿತು, ಕ್ವೆಶನ್ಸ್ ಎಲ್ಲ ಫಿಲ್ ಮಾಡಿದ್ರಿ, ಒನ್ಸ್ ಕಾರ್ಡ್ ಓಪನ್ ಆಗುತ್ತೆ. ಆಗ ಅವರು ನಿಮಗೆ ಕೇಳ್ತಾರೆ ಎಷ್ಟು ಅಮೌಂಟ್ ಲೋಡ್ ಮಾಡಬೇಕು, ಯಾವ ಇನ್ಶೂರೆನ್ಸ್ ಬೇಕು, 520 ಇನ್ಶೂರೆನ್ಸ್ ಬೇಕಾ, ಇಲ್ಲಾಂದರೆ 755 ಇನ್ಶೂರೆನ್ಸ್ ಬೇಕಾ ಅಂತ. ಆಗ ನಿಮಗೆ ಯಾವುದು ಅನುಕೂಲ ಆ ಇನ್ಶೂರೆನ್ಸ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಬೆಸ್ಟ್ ಆಪ್ಷನ್ ಆಟೋ ರಿನಿವಲ್ಲು. ಈಗ ವರ್ಷಕ್ಕೊಂದ್ಸಲಿ ಹೋಗಿ ನೀವು ಪೋಸ್ಟ್ ಆಫೀಸ್ ಮುಂದೆ ನಿಂತ್ಕೊಂಡು ಅವ್ರ ಹತ್ರ ರಿನಿವಲ್ ಮಾಡಿಸಿ ಸ್ವಲ್ಪ ರಿಸ್ಕ್ ಅನಿಸುತ್ತೆ. ಸೊ ಅದ್ರ ಬದಲು ಆಟೋ ರಿನಿವಲ್. ಇವಾಗ ನಾನು ಆಟೋ ಡೆಬಿಟ್ ಇಟ್ಬಿಟ್ಟಿದ್ದೀನಿ, ಇದು ಮಾಡಿಸಿ 2 ವರ್ಷ ಆಯಿತು. ಸೊ ನಾನೇನು ಆಟೋ ಡೆಬಿಟ್ ಇಟ್ಬಿಟ್ಟಿದ್ದೀನಿ ಅಂದರೆ ನೀವು ಆ ತಿಂಗಳಲ್ಲಿ ಅಷ್ಟು ದುಡ್ಡನ್ನ ಅಕೌಂಟಲ್ಲಿ ಮೇಂಟೈನ್ ಮಾಡಬೇಕು. ಈಗ ಜಾನ್ವರಿಗೆ ಮಾಡಿಸಿದ್ದೀರಾ ಅಂದರೆ 1 ಮಂತ್ ಅಡ್ವಾನ್ಸಾಗಿ ಡಿಸೆಂಬರಲ್ಲೇ ಒಂದು 520 ರೂಪಾಯಿ ಹಾಕ್ಬಿಡಿ. ನಾನು ಮಾಡಿಸಿದ್ದು 755 ಪ್ಲ್ಯಾನು ಫಸ್ಟು, ಆದರೆ ಈ ಸಲ ನನಗೆ 520 ಪ್ಲ್ಯಾನು ಆಟೋ ಡೆಬಿಟ್ ಆಗಿದೆ. ನಾನು 755 ರೆಫರ್ ಮಾಡ್ತಿದ್ದೆ, ಬಟ್ ಅದು ಆಲ್ರೆಡಿ ಹಂಗೆ ಆಟೋ ಡೆಬಿಟ್ ಆಗಿದೆ. ನಾನು ಇಲ್ಲಿವರೆಗೂ ಬೇಸಿಕ್ ಇನ್ಫಾರ್ಮೇಷನ್ ನಿಮಗೆ ಹೇಳಿದ್ದೀನಿ. ಅದು ಇನ್ಶೂರೆನ್ಸ್ ನೇಮ್ ಇರ್ಬೋದು, ಏಜ್ ಇರ್ಬೋದು, ಎಲ್ಲ ಡಾಕ್ಯುಮೆಂಟ್ ಏನು ಬೇಕಂತ ಹೇಳಿದ್ದಾಯಿತು. ನೆಕ್ಸ್ಟ್ ಇನ್ನು ಪ್ಲ್ಯಾನ್ ಬಗ್ಗೆ ಬಂದರೆ, ನಿಮಗೆ 10 ಲಕ್ಷದ ಪ್ಲ್ಯಾನ್ ಬೇಕಾದರೆ 520 ರೂಪಾಯಿ ತೊಗೊಳ್ಳಿ. 15 ಲಕ್ಷದ ಪ್ಲ್ಯಾನ್ ಬೇಕಾದರೆ 755 ರೂಪಾಯಿ ತೊಗೊಳ್ಳಿ. ಇವಾಗ ಈ ಕಾರ್ಡಿಂದ ಈಗ ಒಂದು ವ್ಯಕ್ತಿ ಈ ಕಾರ್ಡನ್ನ ಪರ್ಚೇಸ್ ಮಾಡಿದ್ದಾರೆ. ಓಕೆ, ಈ ಕಾರ್ಡ್ ಇನ್ಶೂರೆನ್ಸ್ನ ಸ್ಟಾರ್ಟ್ ಮಾಡಿಸಿದ್ದಾರೆ. ಆ ವ್ಯಕ್ತಿಗೇನಾದರೂ ಆಕ್ಸಿಡೆಂಟ್ ಆಗಿ ಅವರು ಜೀವ ಕಳ್ಕೊಂಡ್ರೆ ಅವರ ನಾಮಿನಿಗೆ 10 ಲಕ್ಷದ ಪ್ಲ್ಯಾನ್ ತೊಗೊಂಡಿದ್ರೆ 10 ಲಕ್ಷ, 15 ಲಕ್ಷದ ಪ್ಲ್ಯಾನ್ ತೊಗೊಂಡಿದ್ರೆ 15 ಲಕ್ಷ ಹೋಗುತ್ತೆ. ಆಕ್ಸಿಡೆಂಟ್ ಆಯಿತು, ವ್ಯಕ್ತಿ ಜೀವಂತವಾಗಿದ್ದಾರೆ, ಆದರೆ ಕೈ ಇಲ್ಲ ಕಾಲಿಲ್ಲ, ಹಾಗಿದ್ರೂ ಅವರ ನಾಮಿನಿಗೆ ಇಲ್ಲ ಅವರಿಗೆ 10 ಲಕ್ಷ ದುಡ್ಡು ಕೊಡ್ತಾರೆ. ಓಕೆನಾ? ಅದು ಬೆಡ್ ರಿಟರ್ನ್ ಆಗಿದರೆ ಮಾತ್ರ. ಇನ್ನು ಚಿಕ್ಕ ಪುಟ್ಟ ಗಾಯಗಳಾಗಿದೆ, ಹಾಸ್ಪಿಟಲೈಸ್ಡ್ ಆಗಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ
520 ರೂಪಾಯಿ ಪ್ಲ್ಯಾನ್ ತೊಗೊಂಡಿದ್ರೆ 60,000 ರುಪೀಸ್ ಅಪ್ ಟು 60,000ವರೆಗೂ ಹಾಸ್ಪಿಟಲ್ಗೆ, ಇನ್ ಪೇಷಂಟ್ಗೆ 60,000, ಔಟ್ ಪೇಷಂಟ್ಗೆ 30,000 ಕೊಡ್ತಾರೆ. ನೀವು 755 ರೂಪಾಯಿ ಪ್ಲ್ಯಾನ್ ತೊಗೊಂಡಿದ್ರೆ 1 ಲ್ಯಾಕ್, ಇನ್ ಪೇಷಂಟ್ಗೆ 1 ಲ್ಯಾಕ್ ಕೊಡ್ತಾರೆ, ಔಟ್ ಪೇಷಂಟ್ಗೆ 50,000ವರೆಗೂ ಕೊಡ್ತಾರೆ. ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಅಂತ 25,000 ಕೊಡ್ತಾರೆ. ಯಾರಾದರೂ ವ್ಯಕ್ತಿ ಮರಣ ಹೊಂದಿದ್ದಲ್ಲಿ ಅವರ ಮಕ್ಕಳ ಮದುವೆಗೆ ಅಂತ 1 ಲಕ್ಷ, ಅವರ ಮಕ್ಕಳ ಎಜುಕೇಷನ್ಗೆ ಅಂತ 1 ಲಕ್ಷ ಅಡಿಷ್ನಲ್ ಸಿಗುತ್ತೆ. ಈಗ ಪ್ಲ್ಯಾನ್ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ ಗೊತ್ತಾಗಿದೆ ಅಂದ್ಕೊಳ್ತೀನಿ ನಿಮಗೆ. ಇವಾಗ ನಿಮ್ಮಿಷ್ಟ 520 ರೂಪಾಯಿ ಪ್ಲ್ಯಾನ್ ತೊಗೋಬೇಕಾ ಇಲ್ಲ 755 ರೂಪಾಯಿ ಪ್ಲ್ಯಾನ್ ತೊಗೋಬೇಕಾ ಯೋಚನೆ ಮಾಡಿ. ಆದರೆ ನಾನು ಹೇಳೋದೇನೆಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಇನ್ಶೂರೆನ್ಸ್ ಇರಲೇಬೇಕು. ನೀವು ಹೊರಗಡೆ ಯಾವುದಾದ್ರೂ ಮಾಡಿಸಿದ್ರೆ ತೊಂದರೆ ಇಲ್ಲ, ಏನೂ ಮಾಡಿಸೇ ಇಲ್ಲ, ನಾನು ಇನ್ಶೂರೆನ್ಸೇ ಇಲ್ಲ ಅಂದರೆ ದಯವಿಟ್ಟು ಮಾಡಿಸಿ. ನಾನು ಇನ್ಶೂರೆನ್ಸ್ ಮಾಡಿಸಿರಲೇಬೇಕು ಅಂತ ಹೇಳ್ತಿದ್ದೀನಿ ಅಂದರೆ, ಈಗ ರೀಸೆಂಟಾಗಿ ಬೆಂಗಳೂರಿನ ಶ್ರೀನಿವಾಸ್ ನಗರದಲ್ಲಿ ಅಕ್ಷಯ್ ಎಂಬ 28 ವರ್ಷದ ಹುಡುಗ ತನ್ನ ಫಾದರ್ಸ್ ಡೇಗೆ ಅಪ್ಪನಿಗೆ ಅಂತ ಕೇಕ್ ತರಕ್ಕೆ ಹೋಗುವಾಗ ಮರದ ಕೊಂಬೆ ಬಿದ್ದು ಬ್ರೈನ್ ಡೆಡ್ ಆಗಿ ಹಾಸ್ಪಿಟಲಲ್ಲಿ ತೀರ್ಕೊಂಡ್ರು. ಓಕೆನಾ. BBMP ಅವರು ಹಾಸ್ಪಿಟಲ್ ಬಿಲ್ನೂ ಪೇ ಮಾಡಿದ್ರು ಮತ್ತು 5 ಲಕ್ಷ ಪರಿಹಾರ ಕೊಟ್ಟರು. ಆ ಅಮೌಂಟ್ ಅವ್ರ ದುಃಖನ ಭರಿಸಲ್ಲ ಒಂದು. ಆದ್ರೂ ಯಾವುದಾದ್ರೂ ಒಂದು ಇನ್ಶೂರೆನ್ಸ್ ಇದ್ದರೆ ನಾವು ಇಲ್ಲದೇ ಇದ್ದಾಗ ನಮ್ಮನ್ನು ನಂಬ್ಕೊಂಡಿರೋರಿಗೆ ಆಗುತ್ತೆ ಅನ್ನೋ ಒಂದೇ ಒಂದು ರೀಸನ್ಗೆ ಪ್ರತಿಯೊಬ್ಬರು ಚಿಕ್ಕದಾಗಲಿ ಪುಟ್ಟದಾಗಲಿ ಒಂದು ಇನ್ಶೂರೆನ್ಸು. ಇವಾಗ ನಾವು ಎಲ್ಲೆಲ್ಲೋ ಕಳೆದುಬಿಡ್ತೀವಿ. 500 ರೂಪಾಯಿ 700 ರೂಪಾಯಿ ದೊಡ್ಡ ಮ್ಯಾಟ್ರೇ ಅಲ್ಲ. ಅದು ಎಲ್ಲರೂ ಹೊರಗಡೆ ಹೋದಾಗ ಒಂದು ಬಟ್ಟೆ ತೊಗೊಂಡ್ರೆ ಹೋಗ್ಬಿಡುತ್ತೆ 500 ರೂಪಾಯಿ. ಒಂದು ಬ್ರೇಕ್ಫಾಸ್ಟ್ ಏನಾದ್ರು ಫ್ಯಾಮಿಲಿ ಬ್ರೇಕ್ಫಾಸ್ಟ್ಗೆ ಔಟ್ಸೈಡ್ ಕೊಟ್ಟೋದ್ರೆ 700 ರೂಪಾಯಿ ಹೋಗ್ಬಿಡುತ್ತೆ. ಅದೇ ಆ 700 ರೂಪಾಯಿ ಒಂದು ವರ್ಷದಲ್ಲಿ ನಮಗೇನಾದರೂ ಆದಂಥ ಸಮಯದಲ್ಲಿ ನಮ್ಮ ಫ್ಯಾಮಿಲಿಗೆ 10 ಲಕ್ಷಕ್ಕೆ ನೆರವಾಗುತ್ತೆ ಅಂದರೆ, ನಾವು ಹೋದ ಒಂದು ವ್ಯಕ್ತಿ ತೀರ್ಕೊಂಡ್ರೆ ಅವ್ರ ಫ್ಯಾಮಿಲಿನಲ್ಲಿ ಏನು ನೆಕ್ಸ್ಟು ಏನು ಅನ್ನೋದೇ ಗೊತ್ತಾಗಲ್ಲ ಫುಲ್ಲು. ಅದೇ ಈ ಯಾವುದಾದ್ರೂ ಒಂದು ದುಡ್ಡು ಅಂತ ಅವ್ರ ಕೈಗೆ ಸಿಕ್ಕಿದಾಗ ಸುಧಾರಿಸ್ಕೊತಾರೆ. ಆಮೇಲೆ ಕೆಲಸ ಮಾಡಾಗ ಏನು ಎತ್ತ ಎಲ್ಲ ಪ್ಲ್ಯಾನ್ ಮಾಡ್ತಾರೆ. ಯಾಕಂದರೆ ನಾನು ಪೋಸ್ಟ್ ಆಫೀಸ್ಗೆ ಹೋಗಿದಾಗ ಇದೊಂದು ಇನ್ಸಿಡೆಂಟ್ ಆಗಿತ್ತು. ಒಬ್ಬರು ಬಂದಿದ್ದರು, 2 ಮಕ್ಕಳು ಕರ್ಕೊಂಡು, ಅವ್ರ ಯಜಮಾನರು ಆಕ್ಸಿಡೆಂಟಾಗಿ ತೀರ್ಕೊಂಡಿದ್ದಾರೆ ಅಂತ. ನಾನು ಪೋಸ್ಟ್ ಆಫೀಸರ್ ಜೊತೆ ಮಾತಾಡುವಾಗ ಅವ್ರು ನನಗೆ ಎಕ್ಸಾಂಪಲ್ ಕೊಟ್ಟು ಹೇಳಿದ್ರು, ನೋಡಿ ಈ ಕಾರ್ಡಿದ್ದಕ್ಕೆ ಅವ್ರಿಗೆ ಅನುಕೂಲ ಆಯಿತು, ಇಲ್ಲ ಅಂದಿದ್ರೆ ಒಂದು ವೇಳೆ ಅಂತ. ಇವಾಗ ಗೊತ್ತಾಯ್ತಲ್ಲ ಏನಕ್ಕೆ ಈ ಇನ್ಶೂರೆನ್ಸ್ ಮಾಡ್ಸೋಕೆ ಹೇಳ್ತಿದ್ದೀನಿ ಅಂತ. ಇವಾಗ ಬರೀ ಆಕ್ಸಿಡೆಂಟ್ಗಾ ಅಂತ ನೀವು ಕೇಳ್ಬೋದು. ಇಲ್ಲ, ಇದರಲ್ಲಿ ಎಷ್ಟು ಚೆನ್ನಾಗಿದೆ ಪ್ಲ್ಯಾನ್ ಅಂದರೆ, ಇನ್ ಕೇಸ್ ಇವಾಗ ಯಾಕಂದರೆ ಈಗ ಬ್ಯಾಂಗ್ಳೂರಲ್ಲಿ ನೋಡಿ ಮರ ಬಿದ್ದು ಸತ್ತೋಗ್ತಾರೆ, ಇಲ್ಲ ಅಂದರೆ ಆಕ್ಸಿಡೆಂಟ್ ಆಗಿರುತ್ತೆ, ಇಲ್ಲಾಂದರೆ ಕರೆಂಟ್ ಶಾಕ್ಗಳಾಗ್ತಾ ಇರುತ್ತೆ, ಹೊಡೆದು ಸತ್ತೋಗಿರೋರು ಎಷ್ಟೊಂದು ಜನ ಇದ್ದಾರೆ. ಇನ್ನು ಹಳ್ಳಿನಲ್ಲಿ ಏನಪ್ಪ ಅಂದರೆ, ಇವಾಗ ಏನೋ ಮರ ಹತ್ತಿರ್ತಾರೆ, ತೆಂಗಿನಕಾಯಿ ಕೀಳಕ್ಕೆ ಬಿದ್ದೋಗ್ತಾರೆ, ಸಡನ್ನಾಗಿ ಎಷ್ಟು ಜನ ಕೈ ಕಾಲು ಕಳ್ಕೊಂಡಿಲ್ಲ ನೋಡಿ, ಅವ್ರಿಗಿದು ಸಿಕ್ಕೇ ಸಿಗುತ್ತೆ. ಹಾಗೆ ಹಾವು ಕಚ್ಚಿಬಿಟ್ಟು ಅದು ಅಕಾಲಿಕ ಮರಣನೇ, ಅದು ಒಂಥರ ಆಕ್ಸಿಡೆಂಟೇ. ಇವಾಗ ಕಟ್ಟಡ ಕಾರ್ಮಿಕರು ಕೆಲಸ ಮಾಡ್ತಾ ಇರ್ತಾರೆ, ಪೇಂಟರ್ಗಳು ದೊಡ್ಡ ದೊಡ್ಡ ಬಿಲ್ಡಿಂಗ್ ಪೇಂಟ್ ಹೊಡಿಯೋಕ್ಕೆ ಹೋಗ್ತಾರೆ, ಅಪ್ಪಿ ಬಿದ್ದು ಹೋಗ್ತಾರೆ. ಆವಾಗೂ ಇದು ಅಪ್ಲಿಕೇಬಲ್ ಆಗುತ್ತೆ. ಗಾರೆ ಕೆಲಸ ಮಾಡ್ತಿರುವಾಗ ಅವರು ಬಿದ್ದು ಸತ್ತರೆ ಅವ್ರಿಗೂ ಇದು ಸೇರುತ್ತೆ, ಹಾವು ಕಚ್ಚಿ ಸತ್ತರೂ ಇದು ಸೇರುತ್ತೆ. ಓಕೆನಾ. ಹಾಗೆ ಪ್ರತಿಯೊಂದು ಇನ್ನೂ ಅತಿ ಹೆಚ್ಚು ಇದೆ. ಅದಕ್ಕೆ ನೀವೇನು ಮಾಡಿ, ಕಾರ್ಡ್ ಮಾಡಿಸಿ, ಬೇಸಿಕ್ ಅವ್ರೇನು ಹೇಳ್ತಾರೆ ಕೇಳ್ಕೊಳ್ಳಿ. ಇನ್ನೂ ಬೇಕು ಅಂದರೆ IPPP ಅಕೌಂಟ್ಗೆ ಮೇನ್ ಬ್ರ್ಯಾಂಚ್ ಇರುತ್ತೆ, ಅಲ್ಲೋದ್ರೆ ನೀವು ಯಾವ ಕೆಲಸ ಮಾಡ್ತಾಯಿದ್ದೀರಾ ಅದ್ರ ಬೇಸಿಕ್ ಏನಾದರೂ ಇದು ಅದ್ರ ರಿಲೇಟೆಡ್ ಆಗಿ ಇದೇನಾರು ವರ್ಕ್ ಆಗುತ್ತಾ. ಆಕ್ಸಿಡೆಂಟ್ ಯಾರಿಗೆ ಯಾವಾಗ ಆಗುತ್ತೆ ಹೇಳೋಕ್ಕಾಗಲ್ಲ, ಹಾವು ಯಾವಾಗ ಬಂದು ಕಚ್ಚುತ್ತೆ ಯಾರಿಗೂ ಹೇಳೋಕ್ಕಾಗಲ್ಲ, ಸಿಡ್ಲು ಯಾವಾಗ ಹೊಡೆಯುತ್ತೆ ಹೇಳೋಕ್ಕಾಗಲ್ಲ. ಇರಲಿ ಒಂದು ಕಾರ್ಡು, ಅದಕ್ಕೆ ಅಂತನಾದರೂ ಮಾಡಿಸಿ. ಇವಾಗ ಗೊತ್ತಾಯ್ತಲ್ಲ, ಆಕಸ್ಮಿಕವಾಗಿ ಯಾವ ಸಾವು ಬಂದ್ರೂ ಇದು ಅಪ್ಲಿಕೇಬಲ್ ಆಗುತ್ತೆ. ನೀವು ಒಂದ್ಸಲಿ, ನಾನು ನನ್ನ ಕೆಲಸ ಮಾಡಿದ್ದೀನಿ, ಬೇಸಿಕ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ನಾನು ಮಾಡಿಸಿರೋದನ್ನ ನಿಮಗೆ ಎಕ್ಸಾಂಪಲ್ ತೋರಿಸಿದ್ದೀನಿ. ನೀವು ಅಷ್ಟೇ ಹೋದಾಗ ಪೋಸ್ಟ್ ಆಫೀಸರ್ನ ಮೀಟ್ ಮಾಡಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳ್ಕೊಳ್ಳಿ. ಹಾಗೆ ಪೋಸ್ಟ್ ಮ್ಯಾನ್ಗಳ ಹತ್ರ ಇದನ್ನ ಮಾಡಿಸ್ಕೊಳ್ಳಿ, ಅವರನ್ನು ಕೇಳಿ. ಅವರು ನಮಗೆ ಇಷ್ಟೇ ಗೊತ್ತಿರೋದು, ನೀವು ಮೇನ್ ಬ್ರ್ಯಾಂಚಲ್ಲಿ ಕೇಳಬೇಕು ಅಂತ ಅವ್ರೇನಾದ್ರು ನನಗೆ ಹೇಳ್ದಾಗ ನಿಮಗೆ ಹೇಳಿದ್ರೆ, ದಯವಿಟ್ಟು ಸಾಧ್ಯವಾದರೆ ಒಂದ್ಸಲಿ ಮೇನ್ ಬ್ರ್ಯಾಂಚ್ಗೆ ವಿಸಿಟ್ ಮಾಡಿ. ಏನಿಲ್ಲ, ಒಂದು ಕಾರ್ಡು ಮಾಡಿಸಿದ್ದೀರಾ ಅಂದರೆ ನೀವು ಅದ್ರ ಬಗ್ಗೆ ತಿಳ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ವಿಸಿಟ್ ಮಾಡಿಬಿಟ್ಟು ತಿಳ್ಕೊಳ್ಳಿ, ಪರವಾಗಿಲ್ಲ. ನಾನು ಸಾಧ್ಯವಾದರೆ ಮುಂದಿನ ದಿನಗಳಲ್ಲಿ ಯಾವಾಗಾದರೂ ಒಂದು IPPP ಮೇನ್ ಬ್ರ್ಯಾಂಚ್ನ ವಿಸಿಟ್ ಮಾಡ್ತೀನಿ. ಈ ವ್ಲಾಗಲ್ಲಿ ಹೇಳದೇ ಇರೋದೇನಾದರೂ ಇದ್ದು ಅಡಿಷ್ನಲಾಗಿ ಏನಾದರೂ ಅವ್ರ ಕಡೆಯಿಂದ ನನಗೆ ವಿಷಯ ಗೊತ್ತಾದರೆ ಖಂಡಿತ ಇನ್ನೊಂದು ವ್ಲಾಗ್ ಮಾಡಿ ತಿಳಿಸ್ಕೊಡ್ತೀನಿ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ, ವರ್ಷ ನೀವು 520 ಕಟ್ಟಿದ್ದು ಅದು ರಿಟರ್ನ್ ಬರಲ್ಲ. ಇನ್ ಕೇಸ್ ಕಟ್ಟಿರೋ ವ್ಯಕ್ತಿ ಡೆತ್ ಆದರೆ, ಇಲ್ಲ ಅಂದರೆ ಅವ್ರಿಗೆ ಕೈ ಕಾಲು ಫುಲ್ಲು ಮುರಿದು ಬೆಡ್ ರಿಟರ್ನ್ ಆಗಿದ್ದರೆ ಮಾತ್ರ
ಅದು ನಿಮಗೆ 10 ಲಕ್ಷ ಸಿಗುತ್ತೆ. ಆಮೇಲೆ ಏನಾದರೂ ಚಿಕ್ಕ ಪುಟ್ಟ ಮೈನರ್ ಆ್ಯಕ್ಸಿಡೆಂಟ್ಗಳಾದರೆ 1,50,000ವರೆಗೂ ಅಮೌಂಟ್ ಸಿಗುತ್ತೆ. ಅದು ಬಿಟ್ಟರೆ ನಾನು 500 ಕಟ್ಟಿರ್ತೀನಿ 30 ವರ್ಷ ನನಗೇನೂ ಆಗಿಲ್ಲ, ಇಲ್ಲ 50 ವರ್ಷ ಕಟ್ಟಿದ್ದೀನಿ ನನಗೇನೂ ಆಗಿಲ್ಲ, ನನಗೆ ರಿಟರ್ನ್ ಕೊಡಿ, ಇಲ್ಲ ಅದು ಕೊಡಲ್ಲ. ಯಾಕಂದರೆ ನೀವು 10 ವರ್ಷಕ್ಕೆ 5,000 ಕಟ್ಟಿರ್ತೀರಾ, 20 ವರ್ಷಕ್ಕೆ 10,000 ಕಟ್ಟಿರ್ತೀರಾ, ಅದನ್ನು ರಿಟರ್ನ್ ಕೊಡಲ್ಲ. ಇಲ್ಲೇ ಅಲ್ಲ, ಯಾವುದೇ ಇನ್ಶೂರೆನ್ಸ್ಗಳಲ್ಲೂ ಅಷ್ಟೇ ನಿಮಗೆ ಟರ್ಮ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸಲ್ಲಿ ಅಷ್ಟೇ ದುಡ್ಡು ಬರೋದು. ಹೆಲ್ತ್ ಇನ್ಶೂರೆನ್ಸ್ಗಳಲ್ಲಿ ನಿಮಗೆ ದುಡ್ಡು ಬರಲ್ಲ. ಓಕೆನಾ? ಬೇರೆ ಹೆಲ್ತ್ ಇನ್ಶೂರೆನ್ಸ್ಗಳಲ್ಲಿ ಇಂಡಿವಿಜುವಲ್ ಆಗಿ ಕವರ್ ಆಗುತ್ತೆ. ಇವಾಗ ನೀವು ಫ್ಯಾಮಿಲಿದು ಹೆಲ್ತ್ ಇನ್ಶೂರೆನ್ಸ್ ತೊಗೊಂಡ್ರೆ ನಿಮಗೆ 10 ಲಕ್ಷ, ನಿಮ್ಗೆ ಏನಾರು ಆ್ಯಕ್ಸಿಡೆಂಟ್ ಆದರೆ ಹಾಸ್ಪಿಟಲ್ ಬಿಲ್ ಪೇ ಮಾಡ್ತಾರೆ. ನಿಮ್ಮ ಮನೇಲಿ ಹೆಂಡತಿ ಮಕ್ಕಳು ಅವ್ರಿಗೆಲ್ಲರಿಗೂ ಸಪ್ರೇಟಾಗಿ ಮಾಡ್ತಾರೆ. ಅದು ಹಾಸ್ಪಿಟಲ್ಗೆ ಮಾತ್ರ, ನಿಮಗೆ ದುಡ್ಡು ಬರಲ್ಲ ನಾಮಿನಿಗೆ ಇನ್ ಕೇಸ್ ಹೆಚ್ಚು ಕಮ್ಮಿ ಆದರೆ. ಅದರಲ್ಲೂ ಅಷ್ಟೇ ನೀವು 20,000 ಕೊಟ್ಟು ಆ ಇನ್ಶೂರೆನ್ಸ್ ತೊಗೊಂಡಿದ್ರು ಆ ದುಡ್ಡು ನಿಮಗೆ ರಿಟರ್ನ್ ಬರಲ್ಲ. ಇದು 500 ರೂಪಾಯಿ, ಪರವಾಗಿಲ್ಲ, ನಾವೆಲ್ಲೋ ಖರ್ಚು ಮಾಡ್ತೀವಿ. ಈ ಸ್ಕೀಮ್ನ ಮಾಡಿಸಿ, ತುಂಬ ಚೆನ್ನಾಗಿದೆ. ಇಲ್ಲಿವರೆಗೂ ನಾನು ಹೇಳಿದ್ದೆಲ್ಲ ನಿಮಗೆ ಗೊತ್ತಾಯಿತು ಅಂದ್ಕೊಳ್ತೀನಿ. ಈ ಪಾಲಿಸಿ IPPB ಅಕೌಂಟ್ ಹೋಲ್ಡರ್ಗೆ ಮಾತ್ರ ಅನ್ವಯಿಸುತ್ತೆ. ಸೊ 100 ರೂಪಾಯಿ ಕೊಟ್ಟು ನೀವು ಆ ಅಕೌಂಟ್ನ ಓಪನ್ ಮಾಡ್ಕೊಳ್ಳಿ, ಆಗ ನಿಮಗೆ ನಂತರ ಈ ಕಾರ್ಡ್ ಸಿಗುತ್ತೆ. ಓಕೆ, ಮತ್ತು ನೆಕ್ಸ್ಟು ಈ ಪಾಲಿಸಿ ಏಜ್ ಲಿಮಿಟ್ 18 to 65 ಒಳಗಡೆ ಇರಬೇಕು. ಪಾಲಿಸಿ ಟೆನ್ಯೂರ್ ಬಂದು 1 ಇಯರ್. 1 ಇಯರ್ ಆದಮೇಲೆ ರಿನ್ಯೂವಲ್ ಮಾಡಿಸ್ಕೊಳ್ಳಿ, ಇಲ್ಲ ಹೊಸದಾಗಿ ಮಾಡಿಸಿ. ಓಕೆನಾ? ಇದು ಯಾರ್ಯಾರಿಗೆ ಅಪ್ಲಿಕೇಬಲ್ ಆಗಲ್ಲ ಅಂತ ಇವಾಗ ಹೇಳ್ತೀನಿ. ಇಷ್ಟೊತ್ತವರೆಗೂ ಎಲ್ಲ ಹೇಳಿದ್ದಾಯಿತು. ನೆಕ್ಸ್ಟ್ ಯಾರ್ಯಾರಿಗೆ ಅಪ್ಲಿಕೇಬಲ್ ಆಗಲ್ಲ ಅಂದರೆ ಸೂಸೈಡ್ ಮಾಡ್ಕೊಳ್ಳೋರ್ಗಾಗಲ್ಲ, ಹಾಗೆ ಮಿಲ್ಟ್ರಿನಲ್ಲಿರೋರಿಗೆ ಅಪ್ಲಿಕೇಬಲ್ ಇಲ್ಲ, ಮತ್ತು ವಾರಲ್ಲಿ ಯಾರಾದರೂ ಸತ್ತರೆ ವಾರಕ್ಕಾಗಲ್ಲ, ಮಿಲ್ಟ್ರೀಲಿ ಯಾರಾದರೂ ವರ್ಕ್ ಮಾಡ್ತಿದ್ರೆ ಅವ್ರಿಗೆ ಅಪ್ಲಿಕೇಬಲ್ ಆಗಲ್ಲ, ಇಲೀಗಲ್ ಆ್ಯಕ್ಟಿವಿಟೀಸಲ್ಲಿ ಯಾರಾದರೂ ಇನ್ವಾಲ್ವ್ ಆಗಿದ್ದರೆ ಅವ್ರಿಗೂ ಇದು ಅಪ್ಲಿಕೇಬಲ್ ಇಲ್ಲ, ಬ್ಯಾಕ್ಟೀರಿಯಾ ಇನ್ಫೆಕ್ಷನಿಂದ ಸತ್ತಿದ್ರೆ ಅವ್ರಿಗೂ ಇದು ಸಿಗಲ್ಲ, ಏಡ್ಸ್ ಆ ಥರ ಏನಾದರೂ ಇದ್ದರೆ ಅವ್ರಿಗೂ ಸಿಗಲ್ಲ, ಡಿಸೀಸ್ ಕಾಯಿಲೆಗಳು ಯಾವುದಾದ್ರೂ ಬಂದಿದ್ದರೆ ಅವ್ರಿಗೂ ಇದು ಅಪ್ಲಿಕೇಬಲ್ ಆಗಲ್ಲ. ನಾನು ಆಲ್ರೆಡಿ ವೆರಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಏನೇಂದ್ರಿಂದ ಅವಘಡಗಳಾದರೆ ಮಾತ್ರ ಇದನ್ನು ನೀವು ಕ್ಲೈಮ್ ಮಾಡ್ಕೋಬೋದು ಅಂತ. ಅದಕ್ಕೆ ಅತಿ ಹೆಚ್ಚಿನ ಮಾಹಿತಿಗೆ ನೀವು ದಯವಿಟ್ಟು ಒಂದ್ಸಲಿ IPPB ಮೇನ್ ಬ್ರ್ಯಾಂಚ್ನ ಕಾಂಟ್ಯಾಕ್ಟ್ ಮಾಡಿ. ಅಗತ್ಯವಿದ್ದಲ್ಲಿ ನಾನು ಇನ್ನೊಂದು ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಲ್ಲಿ ಯಾರಿಗೆಲ್ಲ ಇನ್ಶೂರೆನ್ಸ್ ಬಗ್ಗೆನೇ ಗೊತ್ತಿಲ್ಲ, ಯಾರೂ ಇನ್ಶೂರೆನ್ಸ್ ಮಾಡಿಸೇ ಇಲ್ಲ, ಚಿಕ್ಕ ಪುಟ್ಟ ಕೆಲಸ ಮಾಡ್ತಿದ್ದಾರೆ ಅನ್ನೋರ್ಗೂ ಅಷ್ಟೇ ಇದನ್ನ ದಯವಿಟ್ಟು ಶೇರ್ ಮಾಡಿ. ಇಲ್ಲಿವರೆಗೂ ಈ ಪೋಸ್ಟ್ ಆಫೀಸ್ನ ಗ್ರೂಪ್ ಇನ್ಶೂರೆನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾಯಿತು. ಐ ಹೋಪ್ ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನಿಮ್ಗೆ ಏನಾರ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನನಗೆ ಗೊತ್ತಿರುವಷ್ಟು ನಾನು ರಿಪ್ಲೈ ಮಾಡ್ತೀನಿ. ದಯವಿಟ್ಟು ಈ ವ್ಲಾಗ್ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಿಮ್ಮಿಂದ ಒಂದು 10 ಜನಕ್ಕೆ ಶೇರ್ ಮಾಡಿ, ಯಾರು ಒಬ್ಬರು ಇದನ್ನು ಮಾಡಿಸ್ತಾರೆ. ತುಂಬ ಆಫರ್ಡಬಲ್ ರೇಟಲ್ಲಿ ಈ ಸ್ಕೀಮ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನಾನು ಆಗಲೇ ಹೇಳ್ದಂಗೆ ಟಾಟಾ AIG ಹಾಗೂ ಪೋಸ್ಟ್ ಆಫೀಸ್ ಮರ್ಜ್ ಆಗಿ ಮಾಡಿರೋದು 520 ರೂಪಾಯಿ ಪ್ಲ್ಯಾನು. ನೀವಾ ಬೂಪಾ ಹೆಲ್ತ್ ಇನ್ಶೂರೆನ್ಸ್ ಹಾಗೆ ಪೋಸ್ಟ್ ಆಫೀಸ್ ಮರ್ಜ್ ಆಗಿ ಮಾಡಿರೋದು 755 ರೂಪಾಯಿ ಪ್ಲ್ಯಾನು. ನಿಮ್ಗೆ ಯಾವುದು ಅನುಕೂಲ ಅದನ್ನು ಮಾಡಿಸಿ. ಎಲ್ಲರಿಗೂ ಗೊತ್ತಾಯ್ತು ಅನಿಸುತ್ತೆ. ಕಾರ್ಡ್ ನಾನು ತೋರಿಸ್ತಾ ಇದ್ದೀನಿ, QR ಕೋಡ್ ಮಾತ್ರ ಹೈಡ್ ಮಾಡಿದ್ದೀನಿ. ಓಕೆನಾ? ಮತ್ತು ಇದರಲ್ಲಿ ನಿಮಗೆ ನೇಮು, ಅಕೌಂಟ್ ನಂಬರ್ ಮತ್ತು CIF ನಂಬರ್ ಕೊಡ್ತಾರೆ. ಇದ್ರ ಮುಖಾಂತರ ನೀವು IPPB ಅಕೌಂಟ್ನ ಆಪ್ರೇಟ್ ಮಾಡ್ಬೋದು. ಎಸ್, ಈ ವ್ಲಾಗ್ ಮುಗೀತು. ಪೋಸ್ಟ್ ಆಫೀಸ್ನ ಇನ್ಶೂರೆನ್ಸ್ ಪ್ಲ್ಯಾನ್ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಾಗಿದೆ ಅಂದ್ಕೊಳ್ತೀನಿ. ಅಟ್ಲೀಸ್ಟ್ ಬೇಸಿಕ್ ಮಾಹಿತಿನಾದರೂ ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ನಾನು ಮಾಡಿದ್ದೀನಿ. ನನ್ನ ಈ ಪ್ರಯತ್ನ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನ್ನ ಎಲ್ಲ ವೀಡಿಯೋಸ್ಗೂ ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಾನು ನನ್ನ ಸೆಲ್ಫ್ ಇಂಟ್ರೊಡಕ್ಷನಲ್ಲಿ ಈ ಕಾರ್ಡ್ ಬಗ್ಗೆ ಹೇಳಿದ್ದೆ. ಕಾರ್ಡ್ ಬಗ್ಗೆ ಹೇಳಿದ ಮೇಲೆ ನನಗೆ ಒಂದು ಕಾಲ್ ಬಂತು ನಮ್ಮ ರಿಲೇಷನ್ ಕಡೆಯಿಂದ. ಈ ಕಾರ್ಡ್ ಬಗ್ಗೆ ನನಗೆ ಮಾಹಿತಿ ಬೇಕು ಅಂತ. ನಾನು ಅದ್ರ ಬಗ್ಗೆ ಹೇಳಿದ ಮಾರ್ನೆಗೆ ಹೋಗಿ ಅವರು ಈ ಕಾರ್ಡ್ನ ತೊಗೊಂಡಿದ್ದಾರೆ. ನನಗೆ ತುಂಬ ಖುಷಿ ಆಯಿತು. ನನ್ನ ಈ ಮಾಹಿತಿ, ನಾನೇನೋ ವ್ಲಾಗ್ ಮಾಡ್ತೀನಿ ಹೋಗ್ತೀನಿ, ನೀವು ಸಬ್ಸ್ಕ್ರೈಬ್ ಮಾಡ್ತೀರಾ, ಲೈಕ್ ಮಾಡ್ತೀರಾ, ಮುಂದೊಂದು ದಿನ ನಾನು ಯೂಟ್ಯೂಬರ್ ಆಗ್ತೀನಿ, ಅದೆಲ್ಲ ಬೇಡ ನನಗೆ. ನಾನು ಮಾಡೋ ಪ್ರಯತ್ನ, ನಾನು ಮಾಡೋ ಕೆಲಸದಿಂದ ಅದು ತಾನಾಗೇ ಬರಬೇಕು ನನಗೆ. ಆದರೆ ಈ ಬ್ಲಾಗ್ನ ನೋಡಿ ನೀವೆಷ್ಟು ಜನ ಮಾಡಿಸ್ತೀರಾ, ನಿಮಗೆಷ್ಟು ಅನುಕೂಲ ಆಗುತ್ತೆ. ಪ್ರತಿಯೊಬ್ಬರು ಯೂಟ್ಯೂಬರ್ ಏನೇ ವ್ಲಾಗ್ ಮಾಡಲಿ ಅದು ಆಡಿಯನ್ಸ್ಗೆ ರೀಚ್ ಆಗಿರಬೇಕು, ಆಡಿಯನ್ಸ್ಗೆ ಅದರಿಂದ ಯೂಸ್ ಆಗಬೇಕು. ಸೊ ಆ ವಿಷಯದಿಂದನೇ ಎಲ್ಲ ಯೂಟ್ಯೂಬರ್ಗಳು ಒಳ್ಳೊಳ್ಳೆ ಕಂಟೆಂಟ್ನ ಇಟ್ಕೊಂಡು ವ್ಲಾಗ್ ಮಾಡ್ತಾರೆ. ನೀವು ಅವರಂಗೆ ಹೋಗಿ ಒಂದೇ ದಿನದಲ್ಲಿ ಕಾರ್ಡ್ ಮಾಡಿಸ್ಕೊ ಬರಬೇಕು ಅಂದರೆ ನಾನು ಹೇಳ್ದಂಗೆ ಫಾಲೋ ಮಾಡಿ. 8 ಗಂಟೆಗೆ ಹೋಗಿ. ನೆಕ್ಸ್ಟ್ ವ್ಲಾಗ್
ಸ್ವರ್ಣಪ್ರಶಾನ ಬಿಂದು ಬಗ್ಗೆ ಇರುತ್ತೆ. ಸ್ವರ್ಣಪ್ರಶಾನ ಬಿಂದುನ ಏನಕ್ಕೆ ಹಾಕಿಸ್ಬೇಕು, ತಿಂಗಳಲ್ಲಿ ಯಾವ ದಿನ ಅದನ್ನು ಹಾಕ್ತಾರೆ, ಎಷ್ಟು ಏಜ್ ಲಿಮಿಟ್ ಇರಬೇಕು ಅದನ್ನು ಹಾಕ್ಸೋಕ್ಕೆ, ಅದನ್ನ ಹಾಕ್ಸಿದ್ರೆ ಏನು ಯೂಸು, ಅದನ್ನು ಯಾಕೆ ಹಾಕಿಸಲೇಬೇಕು ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ದಯವಿಟ್ಟು ಈ ವ್ಲಾಗ್ನ ಎಲ್ಲರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲ ವ್ಯೂವರ್ಸು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.